ಭಯದಲ್ಲಿ ವಾಮಮಾರ್ಗ ಹಿಡಿದಂತ ಪಾಕಿಸ್ತಾನ ಭಾರತದ ಸೈನ್ಯ ಬಲ ಶಸ್ತ್ರಾಸ್ತ್ರಗಳ ಮಾಹಿತಿ ಪಡೆಯುವುದಕ್ಕೆ ಅಂತ ಯತ್ನಿಸ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ಒಂದಷ್ಟು ವಿಮಾನ ಹಾರಾಟವನ್ನ ಬಿಡ್ತಾ ಇದ್ರು. ಭಾರತೀಯ ಸೇನೆಯಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ಏನೇನು ಯುದ್ಧೋಪಕರಣಗಳಿವೆ ಅದನ್ನ ತಿಳ್ಕೋಬೇಕು ಅಂತ. ಬಟ್ ಅವುಗಳ ನಾಶವೂ ಕೂಡ ಈಗಾಗಲೇ ಆಗಿದೆ. ಬಟ್ ಅಮೃತಸರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಆಗಿದ್ದು ವಾಮಮಾರ್ಗವನ್ನ ಬಳಸಿದೆ ಭಾರತದ ಸೈನ್ಯ ಬಲ ಶಸ್ತ್ರಾಸ್ತ್ರಗಳ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಪಾಕ್ ಈ ರೀತಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಂಜಾಬ್ನಲ್ಲಿ ಇಬ್ಬರು ಪಾಕ್ ಸ್ಪೈಗಳ ಬಂಧನ ಆಗಿದೆ. ಇಬ್ಬರು ಬೇಹುಗಾರರನ್ನ ಬಂಧಿಸಿದ್ದಾರೆ ಅಮೃತಸರ ಪೊಲೀಸರು. ಈ ರೀತಿಯಾಗಿ ಭಾರತೀಯ ಸೈನ್ಯದ ಮಾಹಿತಿ ಪಡ್ಕೊಳ್ಬೇಕು, ಎಷ್ಟು ಜನ ಇದ್ದಾರೆ ಸೈನಿಕರು ಮತ್ತು ಏನು ಯುದ್ಧೋಪಕರಣಗಳಿದೆ ಅದನ್ನು ಪಡ್ಕೊಳ್ಳೋಕೆ ಬಂದಂಥವ್ರು. ಭಾರತೀಯ ಸೈನ್ಯಕ್ಕೆ ಸಂಬಂಧಿಸಿದ ಮಾಹಿತಿ ರವಾನೆ ಮಾಡ್ತಾ ಇದ್ರು ಇವರು. ಫಲಕ್ ಶೇರ್ ಮಸೀಹ್ ಮತ್ತು ಸೂರಜ್ ಮಸೀಜ್ನನ್ನ ಬಂಧಿಸಲಾಗಿದೆ. ಸೂಕ್ಷ್ಮ ವಿಚಾರಗಳು ಸೋರಿಕೆ ಮಾಡ್ತಾ ಇದ್ರು ಈ ಇಬ್ರು ಕೂಡ. ಇವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಆ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸೈನ್ಯದ ಜಮೆ ಅಮೃತಸರದ ವಾಯುನೆಲೆಯ ಬಗ್ಗೆ ಇವರು ಮಾಹಿತಿ ರವಾನೆ ಮಾಡ್ತಾ ಇದ್ರು ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಎಷ್ಟೇ ಎದೆ ತಟ್ಕೊಂಡು ಬಂಡತನ ಮಾಡಿ ಹೇಳಿಕೆಗಳನ್ನ ಕೊಟ್ಟರು ಕೂಡ ಅದಕ್ಕೆ ಯುದ್ಧವನ್ನ ಎದುರಿಸುವಂತ ತಾಕತ್ತಿಲ್ಲ. ಈ ಹಿಂದೆ ಕೂಡ ಅದೇ ರೀತಿ ಆಗಿತ್ತು, ಈಗಲೂ ಕೂಡ ಅದೇ ರೀತಿ ಆಗುತ್ತೆ ಅನ್ನುವಂಥ ಭಯ ಶುರುವಾಗಿದೆ. ಹಾಗಾಗಿ ಭಾರತೀಯ ಸೇನೆಯ ಬಲವನ್ನ ತಿಳ್ಕೊಳ್ಳೋದಕ್ಕೆ ಏನಿದೆ ಏನಿಲ್ಲ ಅಥವಾ ದೌರ್ಬಲ್ಯ ಏನು ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಇವರು ವಾಮ ಮಾರ್ಗವನ್ನ ಈ ರೀತಿಯಾಗಿ ಬೇಹುಗಾರರನ್ನ ಕಳಿಸ್ಕೊಟ್ಟಿದ್ರು. ಅವರಿಬ್ರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ವಾಮ ಮಾರ್ಗ ಹಿಡಿದಂತ ಪಾಕಿಸ್ತಾನಕ್ಕೆ ಮತ್ತೆ ಪೆಟ್ಟನ್ನ ಕೊಡಲಾಗಿದೆ. ನೋಡಿ, ಅವರಿಬ್ರು ಈಗ ಅರೆಸ್ಟ್ ಆಗಿರುವಂಥದ್ದು. ಒಂದಷ್ಟು ಸೂಕ್ಷ್ಮ ವಿಚಾರಗಳೇನಿರ್ತವೆ, ಸೇನೆಗೆ ಸಂಬಂಧಪಟ್ಟಂತ ವಿಚಾರಗಳು, ಸೇನೆಯ ಒಂದಷ್ಟು ಸ್ಟ್ರಾಟಜಿ ಇರ್ಬೋದು, ಯುದ್ಧಕ್ಕೆ ಸಂಬಂಧಪಟ್ಟಂತ ಪ್ಲಾನ್ಗಳಿರ್ಬೋದು, ಅದಕ್ಕೆ ಸಂಬಂಧಿಸಿದಂತೆ ಇವ್ರ ಮಾಹಿತಿಯನ್ನ ಕಲೆ ಹಾಕೊಂಡು ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ರು. ಅಂತಹ ಇಬ್ಬರು ಬೇಹುಗಾರರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅಮೃತಸರ ಪೊಲೀಸರು ನಡೆಸಿದಂತ ಭರ್ಜರಿ ಕಾರ್ಯಾಚರಣೆ ಇದು. ಇಬ್ಬರು ಅರೆಸ್ಟ್ ಆಗಿರೋದು.